ಜೊಯಿಡಾ ತಾಲೂಕು ಕೇಂದ್ರದಲ್ಲಿರುವ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಿವಂಗತ ವಿಷ್ಣು ನಾಯ್ಕರಿಗೆ ಶ್ರದ್ಧಾಂಜಲಿ. ಜೊಯಿಡಾ ತಾಲೂಕು ಕೇಂದ್ರದಲ್ಲಿರುವ ಕನ್ನಡ ಭವನದಲ್ಲಿ ಜಿಲ್ಲೆಯ ಹೆಸರಾಂತ ಸಾಹಿತಿ ದಿವಂಗತ ವಿಷ್ಣು ನಾಯ್ಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸೋಮವಾರ ಸಂಜೆ 4 ಗಂಟೆಗೆ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ದಿವಂಗತ ವಿಷ್ಣು ನಾಯ್ಕ ಅವರ ಭಾವಚಿತ್ರಕ್ಕೆ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊಯಿಡಾ ತಾಲೂಕು ಘಟಕದ ಅಧ್ಯಕ್ಷರಾದ ಪಾಂಡುರಂಗ ಪಟಗಾರ್ ಅವರು, ವಿಷ್ಣು ನಾಯ್ಕ ಅವರು ಮಹಾನ್ ಸಾಹಿತಿ, ಕವಿ, ಕಾದಂಬರಿಕಾರ, ಸಂಪಾದಕರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಉತ್ತರ ಕನ್ನಡ ಜಿಲ್ಲೆಯನ್ನು ಉತ್ತುಂಗಕ್ಕೆ ಏರಿಸುವ ಮೂಲಕ ಜಿಲ್ಲೆಗೆ ಕೀರ್ತಿಯನ್ನು ತಂದವರು. ಇಂತಹ ವ್ಯಕ್ತಿಗಳ ಅಗಲುವಿಕೆ ನಮ್ಮ ಜಿಲ್ಲೆಯ ಸಾಹಿತ್ಯ ಲೋಕಕ್ಕೆ ಅಪಾರ ನಷ್ಟ ಉಂಟಾಗಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲೆಂದು ಪ್ರಾರ್ಥಿಸಿದರು. ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯಶವಂತ್ ನಾಯ್ಕ ಅವರು ಮಾತನಾಡುತ್ತಾ, ನಮ್ಮ ಜಿಲ್ಲೆ ಕಂಡ ಮೇರು ವ್ಯಕ್ತಿತ್ವದ ಕವಿ, ಸಾಹಿತಿ, ಜಿಲ್ಲೆಯ ಸಾಹಿತ್ಯ ಲೋಕದಲ್ಲಿ ಯುವ ಜನತೆಗೆ ಮಾರ್ಗದರ್ಶಕರಾಗಿ ಸಾಹಿತ್ಯ ಲೋಕವನ್ನು ಕೈ ಹಿಡಿದು ಬೆಳೆಸಿದ ಮಹಾನ್ ಸಾಹಿತಿ ವಿಷ್ಣು ನಾಯ್ಕ ಅವರ ಅಗಲಿಕೆ ಜಿಲ್ಲೆಗೆ ಅಪಾರ ನೋವನ್ನು ತಂದಿದೆ. ಅವರ ಕುಟುಂಬಕ್ಕೆ ನೋವನ್ನು ಸಹಿಸುವಂತಹ ಶಕ್ತಿ ದೇವರು ನೀಡಲಿ ಎಂದರು. ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷರಾದ ಸುಭಾಷ್ ಗೌಡ ಅವರು ಮಾತನಾಡಿ, ವಿಷ್ಣು ನಾಯ್ಕ ಅವರ ಸಾಹಿತ್ಯ ಕೃತಿಗಳು ಅವರನ್ನು ನಮ್ಮ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿಸಲಿದೆ. ಇವರ ಸಾಹಿತ್ಯ ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಭಾಸ್ಕರ್ ಗಾಂವ್ಕರ್, ಪ್ರೇಮಾನಂದ್ ವೆಳಿಪ್, ಪ್ರಮುಖರಾದ ಕೆ.ಎಸ್. ಟೊನ್ನಿ, ಮಹಾದೇವ್ ಹಳದನ್ಕರ್, ಮುಖ್ಯೋಪಾಧ್ಯಾಯರಾದ ಸಂಗಮೇಶ್ ಮಾದರ್, ಎಸ್.ಬಿ. ಶಿಂದೆ, ಸಚಿನ್ ತಳೇಕರ್, ಈಶ್ವರ್ ನಾಯ್ಕ್, ರತನ್ ವೆಳಿಪ್, ಶಾಂತಾ ವೆಳಿಪ್ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ರಾಜ್ಯದಾದ್ಯಂತ ಬೆಳಗುವಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ ಮಹಾನ್ ಸಾಹಿತಿ ವಿಷ್ಣು ನಾಯ್ಕ್ ಇವರನ್ನು ಅಗಲಿರುವ ನಮ್ಮ ಜಿಲ್ಲೆ, ಈ ಒಂದು ಅಗಲುವಿಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಲೋಕಕ್ಕೆ ಅತ್ಯಂತ ದುಃಖಕರ ಸಂಗತಿ. ಕವಿಗಳು, ಸಾಹಿತಿಗಳು, ಸಮಸ್ತ ಯುವ ಜನತೆಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಎಳೆದು ತರುವಲ್ಲಿ ತುಂಬ ಸಹಕಾರಿ ಆಗಿದೆ. ಅತ್ಯಂತ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾಗಿ ದಿವಂಗತ ವಿಷ್ಣು ನಾಯ್ಕರವರ ಈ ಒಂದು ಮರಣ ನಮ್ಮೆಲ್ಲರಿಗೂ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಜೊತೆಗೆ ರಾಜ್ಯ ಮಟ್ಟದವರೆಗೂ ಕೂಡ ತಮ್ಮದೇ ಆದಂಥ ಒಂದು